ಹರಹೆ ಓಂ. ಎಲ್ಲರೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಶ್ರಾವಣ ಶುದ್ಧ ಪೂರ್ಣಿಮಾ, ರಕ್ಷಾಬಂಧನ, ರಾಖಿ ಪೂರ್ಣಿಮಾ. ನಮ್ಮ ದೇಶದ ಎಲ್ಲ ಕಡೆ ಇದನ್ನ ಒಂದೊಂದು ಇದರಲ್ಲಿಂದ ಆಚರಣೆ ಮಾಡ್ತಾರ. ತಂಗಿಯಂದ್ರು, ಅಕ್ಕಂದ್ರು ತಮ್ಮ ಅಥವಾ ಅಣ್ಣಗ ರಾಖಿಯನ್ನು ಕಟ್ತಾರ. ಆ ಒಂದು ಪವಿತ್ರವಾದಂಥ ಬಂಧನ ಆ ಅಣ್ಣ ಮತ್ತು ಆ ತಮ್ಮ ಯಾರಿದ್ದಾರೋ ಜೀವನ ಪರ್ಯಂತರ ನಮಗೆ ರಕ್ಷೆ ಆಗಿರಲಿ, ನಮ್ಮ ಜೊತೆಯಲ್ಲಿ ಇರಲಿ ಅಂತ ಹೇಳಿ ಒಂದು ಭಾವನೆಯಿಂದ ಮಾಡತಕ್ಕಂಥ ಈ ಹಬ್ಬ. ಈ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆಗಳವ. ನಮ್ಮ ಹಿಂದೂ ಸಮಾಜದಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಹಬ್ಬಕ್ಕೆ ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ, ಅದ್ರ ಹಿಂದಿರ್ತಕ್ಕಂಥ ಕಥೆಗಳನ್ನು ಕೂಡ ನಾವು ನೋಡಬೇಕು, ಮಕ್ಕಳಿಗೆ ಹೇಳಬೇಕು. ಕೃಷ್ಣ ಶಿಶುಪಾಲನ ವಧೆ ಮಾಡಕಲ್ಗೆ ತಾನು ಚಕ್ರ ಬಿಡ್ತಾನ. 100 ತಪ್ಪುಗಳು ಆಗೋಯ್ತು, ಅದರ ನಂತರ ಅವನು ಒಂದು ಮಾತಾಡ್ಲಿಕ್ಕಿಲ್ಲ ಅಂತೇಳಿ ಬಿಟ್ಟಾಗ ಅವನ ಶಿಶುಪಾಲನ ವಧೆ ಆಗ್ತದೆ. ಆವಾಗ ಚಕ್ರ ತಿರುಗಿ ಬಂದು ಕೃಷ್ಣನ ಬೆರಳಲ್ಲಿ ಕೂಡುವಾಗ ಸ್ವಲ್ಪ ಗಾಯ ಆಗ್ತದೆ, ರಕ್ತ ಬರ್ತದೆ. ಅಲ್ಲೇ ಇರ್ತಕ್ಕಂಥ ಪಾಂಚಾಲಿ ದ್ರೌಪದಿ ತನ್ನ ಶರ್ಗಿನ ಏನೋ ಆಲೋಚನೆ ಮಾಡ್ಲಾರ್ದಂಗೆ ಇಮಿಡಿಯೇಟ್ ಹರಿದು ಅದನ್ನು ಕಟ್ಟಿತಾಳ. ಅವಾಗ ಕೃಷ್ಣ ಹೇಳ್ತಾನಮ್ಮ, ನಿನ್ನ ಜೀವನ ಪರ್ಯಂತರ ನಾನು ನಿಂಗೆ ರಕ್ಷೆ ಆಗಿರ್ತೀನಿ, ನೀನೇನು ಇದು ಮಾಡಬಾರ್ದು ಅಂತೇಳಿ ಆ ಸೀರೆ ಒಳಕ್ಕೆ ಆಕೆಗೆ ದ್ರೌಪದಿ ವಸ್ತ್ರಾಪರಣ ಮಾಡಕಲ್ಕ ತಾನು ಆಕೆಗೆ ವಸ್ತ್ರವನ್ನು ಕೊಟ್ಟು ಕಾಪಾಡಿದ ಅಂಥೇಳಿ ಆ ಒಂದು ಮಹಾಭಾರತದ ಪ್ರಸಂಗ ಕಥೆ ಬರ್ತದೆ. ಇದು ತಂಗಿಗಾದಂಥ ಸುಭದ್ರಗ, ಪಾಂಚಾಲಿಗೆ, ದ್ರೌಪದಿಗೆ ಕೃಷ್ಣ ಅಣ್ಣ ಆದಂಥ ಕೃಷ್ಣ ರಕ್ಷಣೆ ಕೊಟ್ಟ. ಎಂಥ ಸಮಯದಲ್ಲಿ ವಸ್ತ್ರಾಪರಣ ಮಾಡಕಲ್ಕ 5 ಮಂದಿ ಗಂಡಂದ್ರು ತಲೆ ಕೆಳಗಾಗಿ ಕೂತಿದ್ರು, ಭೀಷ್ಮ ದ್ರೋಣರ ಸಹಿತ ಮಾತಾಡ್ಲಾರ್ದಂಗೆ ಕೂತಿದ್ರು. ಅಂಥ ಸಮಯದಲ್ಲಿ ಕೃಷ್ಣ ಅಂತ ಹೇಳಿದ ತಕ್ಷಣ ಕೃಷ್ಣ ಬಂದು ರಕ್ಷಣೆ ಮಾಡಿದ ಅಂತ ಹೇಳಿ ಈ ಒಂದು ಕಥೆ ಬರ್ತದೆ. ಅಂದಿನಿಂದ ಈ ರಕ್ಷಾ ಬಂಧನ ಪ್ರಾರಂಭ ಆಯಿತು. ಅಂದಿನಿಂದ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ರಾಖಿ ಅಂತ ಹೇಳಿ ಒಂದು ಪವಿತ್ರವಾದಂತಹ ಒಂದು ದಾರವನ್ನು ಕಟ್ಟಿ, ಆ ದಾರದ ಕಿಮ್ಮತ್ತು ₹1 ₹2 ಇರಬಹುದು. ಅದ್ರ ಹಿಂದಿರ್ತಕ್ಕಂಥ ಭಾವನೆ, ಅದರಿಂದ ಕಲ್ಪನೆ, ಅದರಿಂದ ಇರ್ತಕ್ಕಂಥ ಒಂದು ಆಶೆ, ಅಪೇಕ್ಷೆಗಳು, ಕೋರಿಕೆಗಳು ಬಹಳ ಇರ್ತಾವೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಹೊರತು ಕೇವಲ ರಾಖಿ ಕಟ್ಟೋದೆಂದು ಒಂದು ಸಾಂಪ್ರದಾಯಿಕವಾಗಿ ನಾವು ಆಚರಣೆ ಮಾಡಬಾರ್ದು. ಅದೇ ಪ್ರಕಾರ ಇನ್ನೊಂದು ಕಥೆ ಸಹಿತ ಬರ್ತದೆ. ಪ್ರಹ್ಲಾದನ ಮೊಮ್ಮಗ ಪೌತ್ರ ಬಲಿ ಚಕ್ರವರ್ತಿ, ಶಿವಭಕ್ತ, ಘೋರ ತಪಸ್ ಮಾಡಿ 3 ಲೋಕಗಳ ಮೇಲೆ ಆಧಿಪತ್ಯ ನಡೆಸ್ತಕ್ಕಂಥವ. ಅವನ ತ್ರಾಹಿ ಆಗಿಬಿಟ್ಟು ಎಲ್ಲ ದೇವತೆಗಳು ಮಹಾವಿಷ್ಣು ಹೋಗಿ ಹೇಗಾದ್ರೂ ಮಾಡಿ ಅವನ ಸಂಹಾರ ಮಾಡಬೇಕು ಬಲಿಗೆ ಅಂತ ಹೇಳಿ ಹೇಳಿದಾಗ ವಾಮನ ರೂಪದಿಂದ ಹೋಗ್ತಾನ ಮಹಾವಿಷ್ಣು. 3 ಪಾದಗಳಷ್ಟು ಜಾಗ ಕೊಡು ಸಾಕು ಅಂತ ಹೇಳಿದಾಗ ದಾನಶೂರ ಕರ್ಣನಂಗ ಕೂಡ ಬಲಿ ಆಗಲಿ ತಥಾಸ್ತು, ಏನ್ ಬೇಕು ಕೇಳು ಅಂತ ಕೇಳ್ತಾನ ಆ ಬ್ರಾಹ್ಮಣಗ. ಅವಾಗ ವಾಮನ ರೂಪದಿಂದ ಹೋದಂತ ಮಹಾವಿಷ್ಣು ಒಂದು ಪಾದನ್ನ ಸಂಪೂರ್ಣ ಪೃಥ್ವಿ ಮೇಲೆ ಇಟ್ಬಿಡ್ತಾನ, ಒಂದು ಪಾದ ಪೂರ್ಣ ಆಕಾಶದ ಮೇಲೆ ಇಟ್ಬಿಡ್ತಾನ, ಇನ್ನು ಒಂದು ಪಾದ ಜಾಗ ಉಳಿತು ಕೊಡು ಅಂದಾಗ ಬಲಿ ತಾನು ತಲೆ ತಗಿಸಿ ನನ್ನ ತಲೆಯ ಮೇಲೆ ಇಡು ಪಾದ ಅಂತ ಹೇಳಿದಾಗ ಪಾತಾಳಕ್ಕೆ ದೊಬ್ಬುತ್ತಾನ. ಅವಾಗ ಏನು ವರ ಬೇಕು ಕೇಳು ಅಂತ ಹೇಳಿ ಬಲಿಗೆ ಮಹಾವಿಷ್ಣು ಹೇಳ್ತಾನೆ, ನಿನ್ನ ಭಕ್ತಿಗೆ ಮೆಚ್ಚಿನಿ, ನೀನು ನನ್ನ ಸಲುವಾಗಿ ಪಾತಾಳ ಲೋಕಕ್ಕೆ ಹೋಗಿಬಿಟ್ಟಿದಿ, ಏನ್ ಬೇಕು ಕೇಳು ಅಂದ್ರೆ ನೀನು ನಮ್ಮನೆಯಲ್ಲೇ ಇರಬೇಕು, ಕಾವಲಕಾರನಾಗಿ ಇರಬೇಕು ಅಂತ ಹೇಳ್ತಾನೆ. ತಥಾಸ್ತು ಅಂತ ಹೇಳ್ತಾನೆ. ಕೆಲವು ವರ್ಷಗಳವರೆಗೆ ಅಲ್ಲೇ ಉಳಿದು ಬಿಡ್ತಾನ ಮಹಾವಿಷ್ಣು. ಅವಾಗ ಲಕ್ಷ್ಮಿ ವೈಕುಂಠದಲ್ಲಿ ಕೃಷ್ಣನೇ ಇಲ್ಲ, ಮಹಾವಿಷ್ಣುನೇ ಇಲ್ಲ, ಹೇಗಂತ ಹೇಳಿ ಶಿವನ ಹತ್ರ ಹೋಗಿ ಕೇಳ್ತಾಳ, ಅಣ್ಣ ಏನ್ ಮಾಡ್ಬೇಕು, ಹೀಗೆ ಪರಿಸ್ಥಿತಿ ಬಂತು, ಆಕೆ ಅಣ್ಣ ಆಗ್ಬೇಕು. ಶಿವ ಅವಾಗ ಶಿವ ಹೇಳ್ತಾನ, ಅವ ನನ್ನ ಶಿಷ್ಯನೇ ಬಲಿ, ಅವ ಹೀಗೆ ಮಾಡಿದ್ದಾನ. ಅಮ್ಮ ನೀನು ಅಲ್ಲಿ ನಾಗಲೋಕಕ್ಕೆ ವಾಸುಕಿ ಜೊತೆಗೆ ಹೋಗು, ಅಲ್ಲಿ ನಾಗರೂಪವನ್ನು ತಾಳಿ ನಾಗಕನ್ಯೆಯಾಗಿ ಅವನಿಗೆ ಒಂದು ರಕ್ಷೆ ಕಟ್ಟು, ಏನ್ ಬೇಕು ಕೇಳಮ್ಮ ಅಂತ ಕೇಳ್ತಾನ. ಅವಾಗ ನನ್ನ ಗಂಡನ ವಾಪಸ್ ಕೊಡು ಅಂತ ಕೇಳು ಅಂತ ಕೇಳ್ತಾನ. ಅವಾಗ ಹೋಗಿ ಆಕಿ ನಾಗರೂಪದಿಂದ ಹೋಗಿ ಅಲ್ಲಿ ಒಂದು ದಾರ ಇದು ಕಟ್ತಾಳ ಬಲಿ ಚಕ್ರವರ್ತಿಗೆ. ಅವಾಗ ಏನ್ ಬೇಕಮ್ಮ ಕೇಳು, ತಥಾಸ್ತು ವರ ಕೇಳಂದಾಗ, ನನ್ನ ಗಂಡ ನಿನ್ನಲ್ಲೇ ಇದ್ದಾನ, ಸೇವಕನಾಗಿ ಇಟ್ಕೊಂಡ್ಬಿಟ್ಟಿದ್ದೆ, ಅವನು ಕಳಿಸ್ಕೊಡು ಅಂತ ಹೇಳಿದಾಗ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಮಹಾವಿಷ್ಣು ಬಿಡ್ತಾರ ಅಂತ ಹೇಳಿ ಎಲ್ಲ ಪೌರಾಣಿಕ ಕಥೆಗಳು ಬರ್ತಾವ. ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ, ಒಬ್ರು ಅಣ್ಣ ಅಂತ ಭಾವನೆ ಮಾಡಿದಾಗ, ಒಬ್ರು ತಮ್ಮ ಅಂತ ಭಾವನೆ ಮಾಡಿದಾಗ ಆ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈಗಿನ ದಿನಗಳಲ್ಲಿ ಅಕ್ಕ ತಂಗಿದರು, ಅಣ್ಣ ತಮ್ಮಂದರು ಬಹಳ ಕಡೆ ಜಗಳಗಳು, ಒಬ್ರಿಗೊಬ್ರು ಆಗಿ ಬರೋದಿಲ್ಲ, ಒಂದೇ ಊರಲ್ಲಿದ್ರೆ ಮನೆಗಳಿಗೆ ಹೋಗೋದಿಲ್ಲ, ವರ್ಷಾನ್ಗಟ್ಲೆ ಮಾತಾಡೋದಿಲ್ಲ. ಇಂಥ ವಿಚಿತ್ರವಾದಂಥ ಅನೇಕ ಜನರಿದ್ದಾರ. ಜೀವನದ ಉದ್ದೇಶ ಅದಲ್ಲ. ನಗುತ್ತಾ ಇರ್ರಿ, ಮಾತಾಡ್ತಾ ಇರ್ರಿ. ಕೇವಲ ಒಂದು ರಾಖಿ ಕಟ್ಟಿದೇವ ಆಯ್ತು ಹೋಯ್ತು, ಮತ್ತೆ ವರ್ಷದ ತನ ಅವ್ರ ಮನೆಗೆ ಹೋಗ್ಲಾರ್ದಂಗೆ ಇರಲಾರ್ದಂಗ ಅವರ ಸುಖ ದುಃಖ ಕಷ್ಟಗಳಲ್ಲಿ ನಾವು ಭಾಗಿಯಾಗಬೇಕು. ಅದು ನಮ್ಮೆಲ್ಲರದು ಒಂದು ಬಾಧ್ಯತೆ, ಅದು ಕರ್ತವ್ಯ. ಪ್ರತಿಯೊಬ್ಬ ಮನುಷ್ಯ ಆ ರೀತಿ ಅಕ್ಕ ತಂಗಿಯರ ಬಗ್ಗೆ ಅಷ್ಟು ಉದಾರವಾದಂಥ ಭಾವನೆ ಇರಬೇಕು. ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ, ಒಂದೇ ಮನೆಯಲ್ಲಿ ಹುಟ್ಟಿ, ಒಂದೇ ತಾಯಿಯ ಹಾಲನ್ನು ಕುಡಿದು ಬೆಳೆದಿರ್ತೀವಿ, ದೊಡ್ಡವರಾಗಿರ್ತೀವಿ.
ಕೆಲವು ದಿವಸಗಳ ನಂತರ ಅವ್ರಿಗೆ ಒಬ್ಬರು ಮನೆ ಕೊಟ್ಟು ಬಿಡ್ತೀವಿ, ಲಗ್ನ ಮಾಡಿ ಅವ್ರ ಬೇರೆ ಮನೆಗೆ ಹೋಗ್ತಾರ, ಅಲ್ಲಿ ಸಂಸಾರ ನಿಂದ್ರಿಸಿ ಅವ್ರಿಗೆ ಮಕ್ಕಳು, ಅವ್ರಿಗೆ ಮೊಮ್ಮಕ್ಕಳು, ಅವ್ರದೇ ಆದಂತಹ ಒಂದು ಕುಟುಂಬ ಬೆಳೀತದಲ್ಲಿ ಅವರು ಅಲ್ಲಿ ಬಾಧ್ಯತೆಗಳು ನಿರ್ವಹಿಸ್ತಿದ್ದಾಗ ಹಳೆ ಜ್ಞಾಪಕಗಳು ಬಂದಾಗ ಇಲ್ಲಿ ಮನೆಯಲ್ಲಿ ತಾಯಿ ತಂದೆ ಇರೋದಿಲ್ಲ. ಕೆಲವು ವರ್ಷ ಆದ್ಮೇಲೆ ತಾಯಿ ತಂದೆ ಹೋಗ್ಬಿಡ್ತಾರ ಆಯುಷ್ಯದ ಪ್ರಮಾಣವಾಗಿ. ಅವಾಗ ಮನೆಗೆ ಬಂದಾಗ ಅಣ್ಣ ಅಂತಕ್ಕಂಥವಾಗಲಿ ತಮ್ಮ ಅಂತಕ್ಕಂಥವಾಗಲಿ ಆ ತಾಯಿ ತಂದೆ ಇಲ್ಲದ ಇದು ಕಮ್ಮಿ ಅವ್ರಿಗೆ ಮೆಹಸೂಸ್ ಆಗ್ಬಾರ್ದು, ಅವ್ರಿಗೆ ಅನಿಸ್ಬಾರ್ದು, ಅರೇ ನಮ್ಮ ತಾಯಿ ಇಲ್ಲ ತಂದೆ ಇಲ್ಲ, ಅಣ್ಣನ ಮನೆಗೆ ಹೋದ್ರೆ ನಮಗೆ ಕೇಳ್ತಾ ಇಲ್ಲ ಅಂತ ಹಿಂದೆ ಭಾವನೆ ಬರಬಾರ್ದು, ಜನ್ಮದಲ್ಲಿ ಬರಬಾರ್ದು, ಮಹಾಪಾಪ. ಆ ರೀತಿ ಅಕ್ಕ ತಂಗಿ ಅವ್ರೆಲ್ಲರ ಜೊತೆಗೆ ನಾವು ಬಾಧ್ಯತವಾಗಿ ನಮ್ಮ ಕರ್ತವ್ಯವನ್ನು ನಾನು ಇದು ಮಾಡ್ಬೇಕು. ನಾನು ಸ್ವಂತ ಹೇಳ್ಬೇಕಂದ್ರೆ ನನಗೆ 9 ಮಂದಿ ಅಕ್ಕ ತಂಗಿದಿರ್ತಾರೆ. ನಾನು ಇವತ್ತಿಗೂ ಎಲ್ಲರ ಮನೆಗಳಿಗೆ ಹೋಗ್ತೀನಿ, ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದೀನಿ. 2 ತಂಗಿ ಮಕ್ಕಳೇ ನಾನು ಮಕ್ಕಳಿಗೆ ಮಾಡ್ಕೊಂಡಿದ್ದೀನಿ. ನಮಗೆ ಅವರಿಗೆ ಸಂಬಂಧ ಆತ್ಮೀಯವಾದಂಥ ಸಂಬಂಧ ಅದ. ಇವತ್ತಿಗೆ ಒಂದು ಸಣ್ಣ ವಿಷಯಕ್ಕೆ ಸಹಿತ ಅವರಿಗೆ ನಮಗೆ ಜಗಳ ಕಲಹ ಸಿಟ್ಟಾಗೋದು ಅಂಥವು ಏನೂ ಬಂದಿಲ್ಲ ಜೀವನದಲ್ಲಿ. ಆ ರೀತಿ ಇದು ಮಾಡ್ತಾ ಇದ್ದೀವಿ. ನೀವು ಸಹಿತ ಅಕ್ಕ ತಂಗಿದರ ಬಗ್ಗೆ ಭಾವನೆ ಇರಲಿ. ಬೇರೆಯವರು ಸಹಿತ ಯಾರಾದರೂ ಅಣ್ಣ ಅಂತ ಹೇಳಿ ನಿಮ್ಗೆ ರಾಖಿ ಕಟ್ಟಿದ್ರೆ ಆಕಿನ ತಂಗಿ ಅಂತ ರಕ್ಷಣೆ ಮಾಡ್ರಿ, ಆಕಿನ ಯೋಗಕ್ಷೇಮ ಕೇಳ್ರಿ, ಆಕಿನ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ರಿ. ಆ ರೀತಿ ನಿಮ್ಮ ಜೀವನ ಇರಬೇಕು. ಜೀವನ ಕೇವಲ ತನಗಾಗಿ ಬದುಕುವುದಲ್ಲ. ಇವತ್ತಿನ ಅನೇಕ ದಿವಸಗಳಲ್ಲಿ, ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ದಾರೆ. ಎಲ್ಲೋ ಫಂಕ್ಷನ್ಗಳಲ್ಲಿ ಹಾಯ್ ಹಲೋ ಮಾತಾಡ್ತಕ್ಕಂಥದ್ದು ಅಷ್ಟು ಮಾತ್ರ ಬಿಟ್ಟರೆ ಮತ್ತೆ ಜನ್ಮ್ಯಾಪಿ ಅವ್ರ ಮನೆಗೆ ಹೋಗೋದಿಲ್ಲ. ನಾನು ಅನೇಕ ಕುಟುಂಬಗಳನ್ನು ನೋಡಿದ್ದೀನಿ, ಅನೇಕ ಜನರನ್ನು ನೋಡಿದ್ದೀನಿ, ಕೋರ್ಟ್ ಕಚೇರಿವರೆಗೆ ಹೋಗ್ತಿದ್ದಾರೆ ಹೊಲಗಳ ಸಲುವಾಗಿ, ಅದರ ಸಲುವಾಗಿ ಅಣ್ಣನ ಮೇಲೆ ತಮ್ಮನ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಹಾಕಿ ನನಗೂ ಭಾಗ ಬರ್ಬೇಕಂತೇಳಿ. ಅವ್ರಿಗೆಲ್ಲ ಇರ್ತದೆ, ಅಷ್ಟು ಐಶ್ವರ್ಯ ಇರ್ತದೆ ಮನೆಯಲ್ಲಿ, ಆದರೂ ಜಗಳಗಳನ್ನಾಗಿ ಕೋರ್ಟಿಗೆ ಕಚೇರಿಗೆ ಹಾಕಿಬಿಡ್ತಾರೆ. ಅಣ್ಣ ಅಕ್ಕ ತಮ್ಮ ಕೆಲವು ಮಂದಿ ಮಾತಾಡೋದಿಲ್ಲ, ಒಂದೇ ಊರಲ್ಲಿ ಇರ್ತಾರೆ. ನಾನೊಬ್ಬರು ಜನರನ್ನು ನೋಡಿದ್ದೀನಿ, ಅದೇ ಊರಲ್ಲಿ ಸ್ವಂತ ಅಕ್ಕ ತಿರ್ಕೊಂಡ್ರು ಸಹಿತ ಆ ಮನುಷ್ಯ ಹೋಗಿಲ್ಲ, ಅಲ್ಲಿ ಗುರ್ತಾದ್ರೂ ಸುದ್ದಿ ಆದ್ರೂ ಸಹಿತ ಹೋಗಿಲ್ಲ. ಅಂಥ ಚಾಂಡಾಲರು ಸಹಿತ ಅನೇಕ ಜನರಿದ್ದಾರೆ. ಆ ರೀತಿ ಪ್ರವೃತ್ತಿ ಆಗಬಾರ್ದು. ಮನುಷ್ಯನಾಗಿ ಬದುಕಬೇಕು ನಾವು. ಅವ್ರ ಸಲುವಾಗಿ ಏನಾದರೂ ಮಾಡ್ತಾ ಇರ್ಬೇಕು. ಭಾರತ್ ಮಾತೆಗೆ ಜೈ.